ಯಾಜಿ ಸ್ವಲ್ಪ ಅಲ್ಲಿ ಅರ್ಜೆಂಟ್ ಕೊಟ್ಟಿತ್ತು ಹೋಗ್ರಣ್ಣ. ಮಗನ ನಂಗೆ ಅರ್ಜೆಂಟ್ ಬಂದಂಗ ನೀ ಹಿಂಗ ಬಂದಿಲ್ಲ. ಅವನವ್ನು ಬೆಂಗಳೂರಾಗ ಉಸಿರಾಡಕ್ಕ ಒಳ್ಳೆ ಗಾಳಿ ಸಿಗೋಲ್ತು. ಈ ನನ್ನ ಮಗಂಗೆ ಏಳಕ್ಕೆ ತಣ್ಣನ ಗಾಳಿ ಬೇಕಂತ. ಹಲೋ ನಮಸ್ಕಾರ. ಇವತ್ತು ನಮ್ಮ ಪಬ್ಲಿಕ್ ನೆಕ್ಸ್ಟ್ ಜೊತೆ ಇರುವಂಥವ್ರು ಪಪ್ಪಿ ಸಿನಿಮಾದ 2 ದಿಗ್ಗಜರು ಅಂತ ಹೇಳ್ಬೋದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತಹ ಮಾತಿದೆ, ಅದೆಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ನಮ್ಮ ಜೊತೆ ಜಗದೀಶ್, ಅದೇ ರೀತಿ ಇನ್ನೊಂದು ಆದಿತ್ಯ ಇಬ್ಬರು ಇದ್ದಾರೆ. ಪಪ್ಪಿ ಸಿನಿಮಾದಲ್ಲಿ ಸಖತ್ತಾಗಿ ಖಡಕ್ಕಾಗಿ ಉತ್ತರ ಕನ್ನಡದ ಡೈಲಾಗ್ ಹೊಡೆದು ಅದೆಷ್ಟೋ ಜನರ ಮನಸ್ಸನ್ನು ಕದ್ದಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್. ಹಾಯ್ ಅಕ್ಕ, ಹೇಗಿದೆಯಾ? ಚೆನ್ನಾಗಿದೆ ಅಕ್ಕ. ಮತ್ತು ಪಪ್ಪಿ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದರೆ, ಅದು ಕೂಡ ಹೀರೋ ಕ್ಯಾರೆಕ್ಟರ್ ಮಾಡಿದ್ಯಾ, ಹೆಂಗೆ ಅನ್ನಿಸ್ತಾ ಇದೆ ನಿನಗೆ? ನಾವು ಫಸ್ಟ್ ನೈಟ್ ಬಂದಾಗ ನಮಗೆ ತುಂಬ ಹೆದರಿಕೆ ಆಕತ್ರಿ. ಅವಾಗ ಒಂದು ವಾರ 2 ವಾರ ಹಂಗೆ ಮಾಡ್ಕೊಂತ ಬಂದ ಇಲ್ದ ರೂಢಿ ಆಗೈತೆ. ನಿಂಗೆ ಹೆಂಗೆ ಅನಿಸ್ತು? ನನಗೆ ಫಸ್ಟು ನನಗೂ ಭಯ ಆಯ್ತಿತ್ತು ಕ್ಯಾಮ್ರಾ ಮುಂದೆ. ಹಂಗೆ ಮಾಡ್ತಾ ಏನೂ ಭಯಲ್ಲ, ನಿಮಗೆ ಹೊಡೆಯಲ್ಲ, ನೀವು ನೀಟಾಗಿ ಮಾಡ್ರಿ, ನಾವು ಹೇಳ್ಕೊಡ್ತೀವಿ ಅಂತ ಹೇಳ್ತಿದ್ರು. ಅವಾಗ ಬರೋಕ್ಕೆ. ಓಕೆ, ನಾನು ಇಬ್ಬರಿಗೊಂದು ಕ್ವಶನ್ ಕೇಳ್ತೇನೆ. ನಮ್ಮದು ರಾಷ್ಟ್ರ ಪಕ್ಷಿ ಯಾವುದು? ನವಿಲ್. ಕೋಳಿ. ಕೋಳಿನ? ರಾಷ್ಟ್ರ ಪ್ರಾಣಿ ಯಾವುದು? ಎಮ್ಮೆ. ಎಮ್ಮೆ ಅಲ್ಲಿ ನವಿಲ್. ಯಾವುದು? ಆಕಳ. ಹಾಗಾದ್ರೆ ರಾಷ್ಟ್ರ ಪ್ರಾಣಿ ಯಾವುದು? ಪ್ರಾಣಿನೇ ಕೇಳಿದ್ದ ಗೊತ್ತಿದ್ಯಾ? ಓಕೆ, ರಾಷ್ಟ್ರ ಹಣ್ಣು ಯಾವುದು? ಮಾವಿನ ಹಣ್ಣು. ಪಕ್ಕನಾ? ಪಕ್ಕ ಮಾವಿನ ಹಣ್ಣು. ರಾಷ್ಟ್ರ ಪ್ರಾಣಿ ಯಾವ್ದು ಹೇಳಿರೋದು ನೀನು? ಎಮ್ಮೆ. ಎಮ್ಮೆ. ನೀನು? ಆಕಳ. ಯಾರು ನಿಮ್ದು ಸ್ಕೂಲ್ ಟೀಚರು? ಅವರು ಕಾವ್ಯ ಮೇಡಮ್. ಕಾವ್ಯ ಮೇಡಮಾ? ಓಕೆ, ಅವ್ರ ಹತ್ರ ಹೋಗಿ ವಾಪಸ್ ಕೇಳಿ ಆಯ್ತಾ? ಓಕೆ, ನೀವಿಬ್ರು ಎಷ್ಟನೇ ಕ್ಲಾಸು? ನಾವು 4ನೇ ಕ್ಲಾಸ್. 4ನೇ ಕ್ಲಾಸು. ನಾನು 4ನೇ. ನೀನು 4ನೇ ಕ್ಲಾಸು. ಪಾಸ್ ಆದ್ರೆ 5 ರೀ. ನಾನು ಪಾಸ್ ಆದ. ಈಗ ಪಾಸ್ ಆದ್ರೆ 2 5. ಪಾಸ್ ಆದ್ರೆ 5. ಪಕ್ಕ ಪಾಸ್ ಆಗಲ್ಲ ಅನ್ಸುತ್ತಾ ಇದೆ ನನಗೆ. ಪಾಸ್ ಆಗ್ತೀರಾ? ಓಕೆ, ಈ ಸಿನಿಮಾದಲ್ಲಿ ನಿಮಗೆ ಆ್ಯಕ್ಟ್ ಮಾಡಲಿಕ್ಕೆ ಚಾನ್ಸ್ ಸಿಕ್ತು. ಅದೇ ರೀತಿ ಇವತ್ತು ನಿಮ್ಮ ಸಿನಿಮಾಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಧ್ರುವ ಸರ್ ಕೂಡ ಬಂದಿದ್ದಾರೆ. ಧ್ರುವ ಸರ್ಜಾ ಸರ್, ಏನಂತೀರಾ ಅವ್ರ ಬಗ್ಗೆ? ಅವ್ರು ನಮ್ಮ ಬಗ್ಗೆ, ಅವರು ನಮ್ಮ ಸಿನಿಮಾ ಎಲ್ಲ ಮೊನ್ನೆ ಸಿನಿಮಾ ಅಷ್ಟು ನೋಡ್ಯಾರ್ರಿ. ನೋಡಿ ಮೊನ್ನೆ ಖುಷಿಯಾಗಿ ನಮಗೆ ಖುಷಿಯಾಗಿಬಿಟ್ಟಿದ್ರಿ ಅವರು. ಹೌದಾ? ಅವತ್ತೆಲ್ಲ ಕರೆದಿದ್ರಿ, ಹೋಗಿದ್ವಿ, ಎಲ್ಲ ಮಾತಾಡಿಸಿ ಎಲ್ಲ ಹೇಳಿದ್ರು. ನೀವು ಚೆನ್ನಾಗಿ ಮಾಡಿದ್ದೀರಾ, ನೀವು ನಮ್ಗೆ ಇಷ್ಟ ಆದ್ರಿ ಸರ್ ಎಲ್ಲ ಹೇಳಿದ್ವಿ. ಅವ್ರು ತುಂಬ ಖುಷಿ ಪಟ್ಬಿಟ್ರು. ಅವರು ಒಳ್ಳೆಯವ್ರು ಸರ್. ನೀವು ಫಿಲ್ಮ್ ಎಲ್ಲ ಮಾಡಿದ್ರಲ್ಲ, ಸ್ಕೂಲ್ಗೆಲ್ಲ ಹೋಗ್ತಾ ಇದ್ರಾ? ಅಲ್ಲ, ಚಕ್ಕರ್ ಹೊಡಿತಾ ಇದ್ರ ಸ್ಕೂಲ್ಗೆ? ಹೋಗ್ತಿದ್ವಿ. ನೀನು ಹೋಗ್ತಾ ಇದೀಯಾ? ಎಷ್ಟು ದಿನ ಹೋಗ್ತಾ ಇದೀಯಾ ಸ್ಕೂಲ್ಗೆ? ನಾವು 1-2 ದಿನ ಅದು ಸ್ಕೂಲ್ ಮುಗಿಯೋ ಮಟ್ಟ ಹೋಗ್ತಿದ್ವಿ. ಹೋಗ್ತಿದ್ವಾ? ಓಕೆ, ಈಗ ಅದೆಷ್ಟೋ ಉತ್ತರ ಕನ್ನಡ ಅಭಿಮಾನಿಗಳಿದ್ದಾರೆ ನಿಮ್ಮದು ಅಲ್ವಾ? ಸೊ ಉತ್ತರ ಕನ್ನಡದ ಬಗ್ಗೆ ಖಡಕ್ಕಾಗಿ ಡೈಲಾಗ್ ಹೊಡಿಬೇಕು ನನಗೆ ಒಂದು, ಓಕೆನಾ? ಓಕೆ, ಈಗ ಫಸ್ಟ್ ಜಗದೀಶ್ ಆಯಿತಾ? ಲೇಜಿ ನಮ್ಮ ರಾಷ್ಟ್ರದ ಹಣ್ಣು ಮಾವಿನ ಹಣ್ಣು ಅನ್ಲಿ. ಹ್ಞೂನ್ಲೆ, ನೀನೇನು ಅನ್ಕಂದು? ನಾ ಟೊಮಟೊ ಅನ್ಕೊಂಬಿಟ್ಟಿನ್ಲಿ. ಮಬ್ಬ ತರಕಾರಿಲಿ 2 ಹಣ್ಣು ಅದಾವಲ್ಲ, ಅದಕ್ಕೆ ನಂಗೆ ಕಂಪೇಜ್ ಹೊಡೈತಿ. ಹೌದನ? ಹಾಜಿ, ನಿಮ್ಮ ದೂರ ಯಾವದ್ಲೆ? ನಮ್ಮದ ಹೊಸಪೇಟೆ ಕುಲ್ಗೆಮ್ಮ. ಹಾಂ, ಹೊಸಪೇಟೆ ಕುಲ್ಗಮ್ಮ. ನಮ್ಮ ಮನೆ ದೇವ್ರಲಿ ವರ್ಷ ಬ್ಯಾಟಿಂಗ್ ಮಾಡ್ತೀವಿ ನಾವು ಅಲ್ಲಿ. ಹೌದನು? ಹ್ಞೂನ್ಲಿ. ಎದಕ್ಕೆ ಅಷ್ಟೊತ್ತ ಆಸೆ ಮಾಡ್ತಿಲ್ಲ ಅಲ್ಲಿ. ಮಬ್ಬನ ಮಗನ ದಿನಕ್ಕೆ 20 ಸತಿ ಹುಚ್ಚೋದ್ರೆ ಎಸಂತ ಒಗ್ದಾಕ್ಲೆ. ರಾತ್ರಿ ನನಗೆ ಬೇದ್ ಬಂದು ಇಲ್ಲೋದೆ ನಾನು. ನೀನು ಇಲ್ಲಾರ ಆಸೆಗೆ ನಿಮ್ಮಪ್ಪ ನಾನು ಹೋದ್ರೆ ಅವನು ಹೋದ್ರೆ ಮಬ್ಬ ನನ್ನ ಮಗ ವಾಸ್ ಕೊಟ್ಟು ಒಟ್ಟು ವಾಸ್ ನೋಡಕತ್ತೈತಿ. ಡೈಲಾಗು. ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಈ ಸಿನಿಮಾದಲ್ಲಿ ನಿಮಗೆ ತುಂಬ ಸಪೋರ್ಟಿವ್ ಆಗಿ ಆ್ಯಕ್ಟ್ ಮಾಡಲಿಕ್ಕೆ ಸಪೋರ್ಟ್ ಕೊಟ್ಟವ್ರು ಯಾರು? ಡೈರೆಕ್ಟರ್ಸ್. ಏನಂತೀರಾ ಡೈರೆಕ್ಟರ್ಸ್ ಬಗ್ಗೆ? ಎಲ್ಲ ಒಳ್ಳೆಯವರು. ತಪ್ಪಾದರೆ ಹೇಳ್ಕೊಡ್ತಾರೆ, ಹೊಡೆಯಲ್ಲ, ಹಂಗೇನು ಬೈಯಲ್ಲ. ತಪ್ಪಾದರೆ ಹೇಳ್ಕೊಡ್ತಾರೆ. ಹಂಗೆ ಕ್ಯಾಮ್ರಾಮನ್ ಸರ್ ಅಷ್ಟೇ. ತಪ್ಪಾದರೆ ಆ ಕಡೆ ಬಾ, ಈ ಕಡೆ ಬಾ, ಅದೇನು ಹೊಡೆಯಲ್ಲ, ಕೇಳಿದ್ದು ಊಟ ಗೀಟ ಎಲ್ಲ ತಂದ್ಕೊಡ್ತಾರೆ. ಇನ್ನೊಂದು ಏನೋ ಕಾಮಿಡಿ ಸೀನ್ ಹೇಳಿದ್ರಪ್ಪ, ಎಲ್ಲೋ ಹುಚ್ಚೋ ಇಲ್ಲಿಗೆ ಹೋಗಿದ್ರಂತೆ, ಮೈಕ್ ಆನ್ ಆಗಿತ್ತಂತೆ, ಏನಿದ್ರ ಸೀಕ್ರೆಟು? ಜಗದೀಶ್ ಹೇಳ್ಬೇಕು ನನಗೆ. ಹಂಗೇನಲ್ರಿ, ಹುಚ್ಚೋಕೆ ಹೋದಾಗ ಇವರು ಅವರು ಊಟಕ್ಕೆ ಬಿಟ್ಟಿದ್ದೆಲ್ಲ ತುಂಬ ಬಿಟ್ಟಿತ್ತು, ಅದಕ್ಕೆ ಹಂಗೆ ಬೇದೊಟ್ಟಿದ್ರಿ. ಇನ್ನೊಂದು ಜಗದೀಶಿಗೆ ಆಗ ಹೇಳ್ತಾ ಇರುವಾಗ ಆ್ಯಂಕರ್ ಅವ್ರು ಹೇಳಿದರು, ನಮಗೆ ಜೂನಿಯರ್ ಹನುಮಂತನ ನೋಡಿದಾಗಲೇ ಆಯಿತು ನಿನ್ನ ಮುಗ್ಧತೆಗೆ ಅಂತ ಹೇಳಿ. ಇದ್ರ ಬಗ್ಗೆ ಏನು ಹೇಳ್ತೀಯಾ? ಹನುಮಂತ ಗೊತ್ತಾ? ಯಾರು? ಸರಿಗಮ್ಮಪ್ಪ ಹನುಮಂತು ಬಿಗ್ ಬಾಸಿಗೆ ಹೋಗಿದ್ರು ನೋಡು, ಗೊತ್ತಿದ್ಯಾ? ಇಲ್ರಿ, ಗೊತ್ತಿಲ್ಲ.
ಅದಕ್ಕೆ ಅಂದಿರೋದು ನೋಡು, ನಿನ್ನ ಮುಗ್ಧತೆ ಕಂಡು ಹನುಮಂತನ ಕಂಡಂಗೆ ಆಯಿತು ಅಂತ ಹೇಳಿ. ನೀವು ಈ ಸಿನಿಮಾದಲ್ಲಿ ಫನ್ ಆಗಿರುವಂಥ ಮೂಮೆಂಟ್ ಅಂತ ಹೇಳಿದರೆ ಯಾವುದು? ತುಂಬ ನೀವು ಜಾಲಿಯಾಗಿ ಮಾಡಿರುವಂಥ ಮೂಮೆಂಟ್ ಅಂತ ಹೇಳಿದರೆ ಯಾವುದು? ಇದು ನಮ್ಮ ರಾಷ್ಟ್ರದ ಹಣ್ಣು ಮಾವಿನ ಹಣ್ಣು ಅಂದ್ರೆ ಅದು ಒಂದು, ಯಾವುದು ನಿಮ್ಮ ದೂರ ಹೋದ್ಲ ಅದು ಅಂದ್ರೆ ಮತ್ತೆ ಪಾರಿವಾಳದ್ದು ಮಾರಕದಾಗ. ಓಕೆ, ಪಪ್ಪಿ ಜೊತೆ ನೀವು ತುಂಬ ಕಾಲ ಕಳೆದಿದ್ದೀರಲ್ಲ, ಪಪ್ಪಿ ಬಗ್ಗೆ ಏನಂತೀರಾ? ಅದು ನಮ್ಮ ಫಸ್ಟ್ ನಾಡ್ ತಂದಾಗ ಒಟ್ಟ ನಮ್ಮನ್ನ ಹಚ್ಚಂದಿದ್ದಲ್ರಿ. ನಮ್ಮ ಎತ್ತಾಗ ಹೋದ್ರೆ ನಮ್ಮ ಜೊತೆ ಒಟ್ಟ ಬರ್ತಿದ್ದಲ್ಲ. ಹಂಗೆ ಒಂದು ವಾರ ಆಗಿ ಮ್ಯಾಕ ಅವಾಗ ಊಟ ಪಾಠ ಎಲ್ಲ ನಾವು ಹಾಕ್ತಿದ್ವಿ ದಿವಸ. ಜ್ಯೂಸ್ ಆಗ್ತಿದ್ಯಾ ಪಪ್ಪಿಗೆ? ದಿವಸ ಊಟ ಹಾಕೋದು, ಕಬಾಬ್ ತಿನ್ಸೋದು ಎಲ್ಲ ಟ್ರೈನಿಂಗ್ ಕೊಟ್ಟು ನಾವು ಅದಕ್ಕೆ ಟ್ರೈನಿಂಗ್ ಕೊಟ್ಟಿವಿ. ಅವಾಗ್ಲಿದ್ದ ನಾವು ಎತ್ತಾಗ ಹೋದ್ರೆ ನಮ್ಮಿಂದ ಬರ್ತಾ ನಾವು ಎಲ್ಲಿ ಮಕ್ಕಂದ್ರೆ ಅಲ್ಲೇ ಮಕ್ಕಂತಿದ್ರಿ. ಹಂಗೆ ಫಸ್ಟ್ನೇ ದಿನ ಕರ್ಕೊಬಂದಿತ್ತ, ಅದು ಇವ್ನು ಹೇಳಿದ್ದೆಲ್ಲ ಆಯಿತು. ಒಂದಿನ ಕೆಳಗೆ ಸುಮ್ಮನೆ ಆಟಾಡ್ಸಕ್ಕಂತ ಕರ್ಕೊಂಡೋಗಿದ್ವಿ. ಎಲ್ಲ ನಾಯಿ ರೌಂಡ್ ಹಾಕ್ಬಿಟ್ಟೈತಿ ಪಪ್ಪಿ ಕಡಿಯೋಕ್ಕೆ. ಅವತ್ತು ಇವನು ಬೇರೆ ಎದ್ರಕೊಂಬಿಟ್ಟವನೆ, ಏಯ್ ಓಡಿಸ್ತಿದ್ದೀನಿ, ಇವನು ಅಲ್ಲೇ ನಿಂತವನೆ. ಆಮೇಲೆ ಓಡೋದ. ಆಮೇಲೆ ಎಲ್ಲ ನಾಯಿನ ಓಡಿಸಿ ಬರುವಾಗಿಂದ ಹಂಗೆ ಮಾಡ್ತಿದ್ವ. ನಾವು ಮಲಿಕೊಂಡ್ರೆ ನಮ್ಮ ಪಕ್ಕ ಮಲಿಕೊಳೋದು, ಊಟ ಗೀಟ ಎಲ್ಲ ನಾವೇ ಆಗ್ತಿದ್ವಿ. ಇದಕ್ಕೆ ನಿನ್ನ ಜಗದೀಶ್ ಇದು ಫೇವ್ರೆಟ್ ಆ್ಯಕ್ಟರ್ ಅಂತ ಹೇಳಿದರೆ ಯಾರು? ನಾವೊಬ್ಬರೇ. ನಿನ್ನ ಆ್ಯಕ್ಟರ್ ಫೇವ್ರೆಟ್ ಆ್ಯಕ್ಟರ್ ಹೀರೋ ಹೀರೋ ಯಾರು? ನಿನ್ನ ಫೇವ್ರೆಟ್ ಹೀರೋ ಯಾರು? ಒಬ್ರು ತಾನೆ, ಒಬ್ಬರು ಧ್ರುವ ಸರ್. ಧ್ರುವ ಸರ್ ಅಂದ್ರೆ ಇಷ್ಟನಾ? ನಿನ್ನ ಫೇವ್ರೆಟ್ ಹೀರೋ ಯಾರು? ದರ್ಶನ್ ಸರ್. ಯಾಕೆ? ಆ ಫಿಲಮಲ್ಲೆಲ್ಲ ಚೆನ್ನಾಗಿ ಮಾಡಾರಲ್ಲ, ಅದು ನೋಡಿ ಇಷ್ಟಪಟ್ಟಿದ್ದೀನಿ. ಡೈಲಾಗ್ ಹೊಡಿತೀವಿ ಹಂಗಾದ್ರೆ. ಹಾಂ, ಏ ಕ್ಯಾಟ್ ಬರೀಸ್, ಆನೆ ನಡೆದಿದ್ದೆ ದಾರಿ ದಮ್ಮಿದ್ರೆ ಕಟ್ಟಾಕ್ರೋ ನೋಡೋಣ. ಓಕೆ, ಹೈ ಫೈ. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಸಿನಿಮಾ ಯಾವಾಗ ಬರ್ತಾ ಇದೆ? ದಯವಿಟ್ಟು ಮೇವೊಂದಕ್ಕೆ ನಮ್ಮ ಪಪ್ಪಿ ಸಿನಿಮಾ ರಿಲೀಸ್ ಆಕೈತಿ, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ರಿ. ಓಕೆ, ಹೈ ಫೈ. ಆಲ್ ದಿ ಬೆಸ್ಟ್. ನೋಡಿದ್ರಲ್ಲ ವೀಕ್ಷಕರು, ಇದು ಪಪ್ಪಿ ಸಿನಿಮಾದ 2 ಪಪ್ಪಿ ಬಗ್ಗೆ ಒಂದು ಡೈಲಾಗ್ ಅದ. ಪಪ್ಪಿ ಬಗ್ಗೆ ಡೈಲಾಗ್ ಹೊಡಿತಾರಂತ. ಓಕೆ. ಹಂಪಿ ಒಳ್ಳೆ ಶುದ್ಧ ಐತಿ, ನಮ್ಮ ಜನಗಳ ಹಂಪಿ ಒಳ್ಳೆ ಶುದ್ಧ ಐತಿ, ಹಂಪಿ ಒಳ್ಳೆ ಶುದ್ಧ ಐತಿ, ನಮ್ಮ ಜನಗಳ ಮನ ಚಲೋ ಐತಿ, ಖಾಲಿ ಇದ್ದಾಗ ಮನ್ಯಾಗ ಕೂತ್ ಏನ್ ಮಾಡೋದೈತಿ, ಒಂದೇ ಒಂದ್ಸಲ ಥಿಯೇಟ್ರಿಗೆ ಬಂದು ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಪಪ್ಪಿ ಗಿಚ್ಚೈತಿ. ಓಕೆ, ನಮ್ಮ ಉತ್ತರ ಕನ್ನಡದ ಪಪ್ಪಿ ಗಿಚ್ಚೈತೆ ಅಂತ ಹೇಳಿ ಇಡೀ ಕರ್ನಾಟಕದಾದ್ಯಂತ ಸುದ್ದಿ ಮಾಡಿದಾಗಿದೆ. ಮೇ 1ನೇ ತಾರೀಕು ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಪಪ್ಪಿ ಕಾರ್ಬರ್ ಏನೈತಿ ಅಂತ ಹೇಳಿ ನೋಡಲೇಬೇಕು. ಓಕೆ, ಇನ್ನೊಂದು ಐತ್ಯಾ? ಓಕೆ, ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಟ್ಟ ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.